ಸ್ನೇಹಿತರೆ ನಮಸ್ತೆ, ವೆಲ್ಕಮ್ ಟು ಕಾಯಿನ್ ಗುರು ಯೂಟ್ಯೂಬ್ ಚಾನಲ್. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ಗೆ ಬರ್ತಾ ಇದ್ದೀರಾ, ಮಿಸ್ ಮಾಡಿದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲಲ್ಲಿ ಅನೇಕ ಇಂಪಾರ್ಟೆಂಟ್ ವಿಡಿಯೋಗಳಿರುವಂಥದ್ದು, ಆಸಕ್ತರು ಹೋಗಿ ನೋಡಬಹುದು. ನನಗೆ ತುಂಬ ಜನ ಕೇಳ್ತಿರುವಂತಹ ಒಂದೇ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ, ಸರ್ ಈ ಗೇಂಡಾ ಮೃಗದ 25 ಪೈಸೆ ಕಾಯಿನ್ ಇದೆ, ಅದರ ಬೆಲೆ ತಿಳಿಸಿ ಅಂತ. ಏನಾಗುತ್ತೆ ಅಂದರೆ, ಗೇಂಡಾ ಮೃಗದ ಕಾಯಿನ್ಗಳು ಸುಮಾರು 12-13 ವರ್ಷದಲ್ಲಿ ರಿಲೀಸ್ ಆಗಿರುವಂಥ 13 ಬೇರೆ ಬೇರೆ ವರ್ಷಗಳಲ್ಲಿ ಮತ್ತು ಬೇರೆ ಬೇರೆ ಮಿಂಟ್ಗಳಲ್ಲಿ ರಿಲೀಸ್ ಆಗಿರುವಂಥದ್ದು. ಹಾಗಾದರೆ ಎಲ್ಲ ಗೇಂಡಾ ಮೃಗದ ನಾಣ್ಯಗಳಿಗೆ ಬೆಲೆ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಆದರೆ ಕೇವಲ ಒಂದೇ ಒಂದು ಇಸವಿಯ ಒಂದೇ ಒಂದು ಮಿಂಟ್ನ ನಾಣ್ಯಕ್ಕೆ ಮಾತ್ರ ಬೆಲೆ ಇರುವಂಥದ್ದು. ಲಾಸ್ಟ್ ಫೆಬ್ರವರಿ 22ರಲ್ಲಿ ಏನು ನಡೀತು, ಫೆಬ್ರವರಿ 22, 23, 24 ಬೆಂಗಳೂರು ಕಾಯಿನ್ ಎಕ್ಸಿಬಿಷನ್ ನಡೀತಲ್ಲ, ಅಲ್ಲಿ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಜಗದೀಶ್ ಅಂತ ಬೆಂಗಳೂರಿನವರು, ಆ್ಯಕ್ಚುಲಿ ಅವರು ಮೂಲತಃ ಚಿತ್ರದುರ್ಗದವರು, ಬೆಂಗಳೂರಲ್ಲಿರುವಂಥವ್ರು, ತಮ್ಮ ಈ ಒಂದು ನಾಣ್ಯವನ್ನು, ಗೇಂಡಾ ಮೃಗದ ನಾಣ್ಯವನ್ನು 10,000 ರೂಪಾಯಿಗಳಿಗೆ ಮಾರಿರುವಂಥದ್ದು. ಆ್ಯಕ್ಚುಲಿ ಅವರು ತುಂಬ ಕಡಿಮೆ ಬೆಲೆಗೆ ಮಾರಿದ್ದಾರೆ. ಅದು 15,000-20,000 ರೂಪಾಯಿ ಬೆಲೆ ಬಾಳುವಂತಹ ನಾಣ್ಯ. ಅದು ತುಂಬ ಚೆನ್ನಾಗೂ ಕೂಡ ಇತ್ತಂತೆ, ಅಂದರೆ ಲೈಕ್ ಆಲ್ಮೋಸ್ಟ್ UNC ಕಂಡೀಷನ್ ಇತ್ತಂತೆ. ಪಾಪ ಅವ್ರಿಗೆ ಗೊತ್ತಿಲ್ದಿರ ಹೋಗಿ ಯಾರೋ ತೋರಿಸಿದ್ರೆ ಡೀಲರ್ ಹತ್ರ ಅವ್ರು ಪಟ್ಟನ್ನು ತೊಗೊಂಡ್ಬಿಟ್ಟಿದ್ದಾರೆ ಬೆಂಗಳೂರು ಕಾಯಿನ್ ಎಕ್ಸಿಬಿಷನಲ್ಲಿ. ಹಾಗಾದರೆ ಯಾವ ಇಸವಿ ಅದು, ಯಾವ ಮಿಂಟ್ ಅದು ಗೊತ್ತಾಗಬೇಕಲ್ಲ ಎಲ್ಲರಿಗೂ ನಾನು. ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ಈ ಹಿಂದೆನೂ ಕೂಡ ನಾನು ಮಾಡಿದ್ದೆ, ಬಟ್ ಅದರಲ್ಲಿ ತುಂಬ ಲೆಂತಿ ಆಗಿದ್ದು ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಕೇವಲ 4 ನಿಮಿಷದಲ್ಲೇ ಆ ಇಸವಿ ಯಾವುದು, ಮಿಂಟ್ ಯಾವುದು ಕ್ಲಿಯರಾಗಿ ಹೇಳ್ಬಿಡ್ತೀನಿ. ದಯವಿಟ್ಟು ಪುಸ್ತಕ ಮತ್ತು ಪೆನ್ನನ್ನು ತೊಗೊಂಡು ಬರ್ಕೊಳ್ಳಿ. ಯಾಕೆ ಅಂದರೆ ಗೇಂಡಾ ಮೃಗದ ನಾಣ್ಯದಲ್ಲಿ ಇರುವಂಥದ್ದು ಇದೊಂದೇ ಇಂಪಾರ್ಟೆಂಟ್. ಗೇಂಡಾ ಮೃಗದ ಅಷ್ಟೂ ಕಾಯಿನ್ಗಳಲ್ಲಿ ಇದೊಂದೇ ಒಂದು ಇಸವಿ ಮತ್ತು ಮಿಂಟ್ ಮಾರ್ಕ್ ಇಂಪಾರ್ಟೆಂಟ್. ಯಾವುದಪ್ಪ ಅದು ಅಂತಂದರೆ 1993 ಅಂದರೆ 1993 ಹೈದರಾಬಾದ್ ಮಿಂಟ್. ಹೈದರಾಬಾದ್ ಮಿಂಟ್ ಅಂದರೆ ಏನು, ಸ್ಟಾರ್ ಇರುತ್ತೆ. 1993ರಲ್ಲಿ ಕೆಳಗಡೆ ಸ್ಟಾರ್ ಮಿಂಟ್ ಮಾರ್ಕ್ ಇರುತ್ತೆ, ಸ್ಟಾರ್ ಇರುತ್ತೆ. ಅದು ಹೈದರಾಬಾದ್ ಮಿಂಟ್ನ ನಾಣ್ಯ. ಅದೇನಾದರೂ UNC ಕಂಡೀಷನ್ ಇತ್ತು ಅಂದರೆ ಸುಮಾರು 20,000 ರೂಪಾಯಿಯಷ್ಟು ಬೆಲೆ ಇರುವಂಥದ್ದು. 20,000 ರೂಪಾಯಿಗಿಂತ ಜಾಸ್ತಿನೇ ಹೋಗುತ್ತೆ. ಯಾಕೆ ಅಂದರೆ ಅದಕ್ಕೆ ತುಂಬ ದಿನ ಬೇಡಿಕೆ ಹೆಚ್ಚಾಗ್ತಾ ಇರೋವಂಥದ್ದು. 4-5 ವರ್ಷಗಳಿಂದ ಅದಕ್ಕೆ 2-3 ಸಾವಿರ ರೂಪಾಯಿ ಅಷ್ಟು ಬೆಲೆ ಇತ್ತು, ಅಥವಾ ಅಷ್ಟು ಬೆಲೆ ಇರಲಿಲ್ಲ. ಅದು ಮಾಮೂಲಿ ಸ್ಕೇರ್ ಕ್ಯಾಟಗರಿಯಲ್ಲಿತ್ತು. ತುಂಬ ಏನು ಅಂದರೆ ಅದಕ್ಕೆ ರೀಚ್ ಜಾಸ್ತಿ ಸಿಕ್ತು. ರೀಚ್ ಅಂದರೆ ಇನ್ ದ ಸೆನ್ಸ್, ಈ ಕಾಯಿನ್ ಕಲೆಕ್ಟರ್ಸು ಪಟ್ ಅಂತ ತೊಗೊಂಡು ಎಲ್ಲ ಇಟ್ಕೊಂಡ್ಬಿಟ್ರು. ಈಗ ಅದು ಜನಸಾಮಾನ್ಯರ ಬಳಿ ಎಲ್ಲೋ ಒಂದೊಂದಿದೆ. ಹಾಗಾಗಿನೇ ಅದಕ್ಕೆ ಸಿಕ್ಕಾಪಟ್ಟೆ ಬೆಲೆ ಇರುವಂಥದ್ದು. ದಿನೇ ಪ್ರತಿ ವರ್ಷ ಬುಕ್ ರಿಲೀಸ್ ಆದಾಗ ನೋಡಿ ಅದರ ಪ್ರೈಸ್ 2-3 ಸಾವಿರ ರೂಪಾಯಿ ಅಥವಾ 5,000 ರೂಪಾಯಿ ಅಷ್ಟು ಜಂಪ್ ಆಗಿರುತ್ತೆ. ಹಾಗಾಗಿ ಇವತ್ತು ಅದರ ಪ್ರೈಸ್ 20,000 ರೂಪಾಯಿ ಆಗಿರುವಂಥದ್ದು. 1993 ಹೈದರಾಬಾದ್ ಮಿಂಟ್ನ ನಾಣ್ಯ ನಿಮ್ಮ ಬಳಿ ಯಾವುದಾದ್ರೂ ಇತ್ತು ಅಂದರೆ ಗೇಂಡಾ ಮೃಗದ ನಾಣ್ಯ 25 ಪೈಸೆದು, ದಯವಿಟ್ಟು ಪರೀಕ್ಷೆ ಮಾಡಿ ನಿಮ್ಮ ಹತ್ರ ಯಾವ ಮಿಂಟು ಯಾವ ಇಸವಿ ಇದೆ ಅಂತ. ಯಾಕೆ ಅಂದರೆ ದುಡುಕ್ಬೇಡಿ, ನನ್ನ ಹತ್ರ ಇದೆ ಅಂದ್ಬಿಟ್ಟು ಪಟ್ಟ ಅಂತ ಇವ್ರು ಯಾರೋ ಹೇಳ್ಬಿಟ್ರು ಇದಕ್ಕೆ ಬೆಲೆ ಇದೆ ಅಂತ ಅಂದ್ಕೊಂಡು ಖಂಡಿತವಾಗ್ಲೂ ಬೇಡ. 1993 ಅಂತಲೇ ಇರಬೇಕು. ಅದ್ರ ಕೆಳಗಡೆ ಸ್ಟಾರೇ ಇರಬೇಕು. ಬೇರೆ ಯಾವುದಿದ್ರೂ ಅಷ್ಟು ಬೆಲೆ ಇರೋದಿಲ್ಲ. ಸೊ ನೀವು ಪುಸ್ತಕದಲ್ಲೂ ಕೂಡ ನೋಡಿದ್ರಿ ಎಷ್ಟು ಬೆಲೆ ಇದೆ ಅಂತ. ಬೇರೆ ಎಲ್ಲವೂ ಕೂಡ ಕಾಮನ್ ಕ್ಯಾಟಗರಿಯ ನಾಣ್ಯಗಳು ಹೇಳ್ತಾ ಇದ್ದಾರೆ. 5 ರೂಪಾಯಿ ಇರುತ್ತೆ ನಾರ್ಮಲ್ ಕಂಡೀಷನ್ ಕಾಯಿನ್ಗಳಿಗೆ ಅಂತ. ಖಂಡಿತವಾಗ್ಲೂ ಯಾರೂ ತೊಗೊಳೋದಿಲ್ಲ. 50 ಪೈಸೆದ 4 ಕಾಯಿನು, ನಾರ್ಮಲ್ ಕ್ಯಾಟಗರಿ ಕಾಯಿನು 4 ಕಾಯಿನ್ಗೆ 1 ರೂಪಾಯಿ ಕೊಡ್ತಾ ಇದ್ದಾರೆ. ಅಂದರೆ ಮುಖ ಬೆಲೆ ಅಷ್ಟೇ ಸಿಗ್ತಾಯಿದೆ. 1 ರೂಪಾಯಿ ಕೊಟ್ಟರೆ ನಿಮಗೆ 4 ಕಾಯಿನ್ಗಳು ಯೂಸ್ಡ್ ಕಾಯಿನ್ ಸಿಕ್ಬಿಡ್ತವೆ ಮಾರ್ಕೆಟ್ಗಳಲ್ಲಿ. ಅಂದರೆ ಕಾಯಿನ್ ಮಾರ್ಕೆಟ್ಗಳಿಗೆ ಹೋದರೆ, ಕಾಯಿನ್ ಎಕ್ಸಿಬಿಷನ್ಗಳಿಗೆ ಲಾಟ್ ವೈಸ್ ಮಾರ್ತಾಯಿದ್ದಾರೆ, ಕೆಜಿಗಳ ಗಟ್ಟಲೆ ಮಾರ್ತಾಯಿದ್ದಾರೆ. ಯಾಕೆಂದರೆ ಅದು ಸ್ಟೈನ್ಲೆಸ್ ಸ್ಟೀಲ್ ಥರನೇ ಮಾರ್ತಾಯಿದ್ದಾರೆ. ಅದಕ್ಕೆ ಬೆಲೆ ಎಷ್ಟಿದೆ ಅಷ್ಟೇ ಸ್ಟೀಲ್ ರೇಟದಲ್ಲೇ ಕೊಟ್ಬಿಡ್ತಾ ಇದ್ದಾರೆ. ಅಷ್ಟೇ ಬೆಲೆ ಇರುವಂಥದ್ದು. ಯಾಕೆಂದರೆ ಬೇರೆ ಇಸವಿಯ ಬೇರೆ ಮಿಂಟ್ ನಾಣ್ಯಗಳು ಯಥೇಚ್ಛವಾಗಿ ಪ್ರಿಂಟ್ ಆಗಿರುವಂಥದ್ದು. ಆದರೆ ಎಕ್ಸೆಪ್ಟ್ 1993 ಹೈದರಾಬಾದ್ ಮಿಂಟ್ನ ನಾಣ್ಯ ಮಾತ್ರ ಕಡಿಮೆ ಸಂಖ್ಯೆಯಲ್ಲಿರುವಂಥದ್ದು. ಹಾಗಾಗಿನೇ ಅದಕ್ಕೆ ಅಷ್ಟೊಂದು ಬೆಲೆ ಇರುವಂಥದ್ದು, ಬೇಡಿಕೆ ಇರುವಂಥದ್ದು. ನನ್ನ ಪ್ರಕಾರ ಆಲ್ಮೋಸ್ಟು ಜನಗಳ ಹತ್ರನೇ, ಜನಗಳ ಬಳಿಯೇ ಇನ್ನೊಂದು 100-250 ಕಾಯಿನ್ಗಳು 1993 ಹೈದರಾಬಾದ್ ಮಿಂಟ್ನ ನಾಣ್ಯಗಳಿದ್ದಾವೆ ಅಂತ ಲಾಸ್ಟ್ ಎಕ್ಸಿಬಿಷನಲ್ಲಿ ಒಬ್ಬರು ನನ್ನ ಪರಿಚಯಸ್ಥರು ಹೇಳಿದ್ರು. ಇಷ್ಟಿರಬಹುದು ಅಂತ ಒಂದು ಅಂದಾಜಿದೆ. ಯಾಕೆಂದರೆ ಕಾಯಿನ್ ಕಲೆಕ್ಟರ್ಸ್ ಇವಾಗ ಒಂದು ಸರ್ಕಲ್ ಇರುತ್ತೆ, ಇಷ್ಟು ಜನಗಳ ಮಧ್ಯೆ ಇಷ್ಟು ಕಾಯಿನ್ ಇದ್ದಾವೆ ಅಂತ. ಅಂದಾಜಿಗೆ 100-150 ಕಾಯಿನ್ ಇದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಹತ್ರ ಇದೆಯಾ ಹುಡುಕಿ. ಫಸ್ಟ್ ಆಫ್ ಆಲ್ 25 ಪೈಸೆ ಇದೆ ಅಂದರೆ ತಕ್ಷಣ ನನಗೆ ಮೆಸೇಜ್ ಮಾಡಬೇಡಿ. ಯಾವ ಮಿಂಟ್ ಇದೆ ಅಂತ ಕ್ಲಿಯರಾಗಿ ನೀವು ತಿಳ್ಕೊಳ್ಳಿ. ಬೇರೆ ಮಿಂಟ್ ಆದರೆ ನೀವು ಮೆಸೇಜ್ ಮಾಡೋದೇ ಬೇಡ. ಹೈದರಾಬಾದ್ ಮಿಂಟ್ ಇದ್ದರೆ ಮಾತ್ರ ಮೆಸೇಜ್ ಮಾಡಿ. ನನ್ನ ವಾಟ್ಸಪ್ ನಂಬರು 7353969690. ಓನ್ಲಿ ವಾಟ್ಸಪ್ ಮಾಡಿ, ದಯವಿಟ್ಟು ಕಾಲ್ ಮಾಡಬೇಡಿ. ನನಗೆ ಕಾಲ್ ರಿಸೀವ್ ಮಾಡೋಷ್ಟು ಟೈಮ್ ಇರೋದಿಲ್ಲ. ಯಾಕಂದರೆ ನಾನು ಆಫೀಸಲ್ಲಿ ಇರ್ತೀನಿ. ನನ್ನ ಆಫೀಸಲ್ಲ, ನಾನು ಕೆಲಸಕ್ಕೆ ಹೋಗ್ತೀನಿ ಬೇರೆ ಪ್ರೈವೇಟ್ ಕಂಪ್ನಿಯಲ್ಲಿ. ಶನಿವಾರ ಭಾನುವಾರ ಮಾತ್ರ ನಾನು ಈ ಥರ ವಿಡಿಯೋನ ಮಾಡೋದು. ಮೆಸೇಜ್ ಮಾಡಿ, ನಾನು ಮೆಸೇಜ್ಗೆ ಖಂಡಿತವಾಗೂ ರಿಪ್ಲೈ ಮಾಡ್ತೀನಿ, ನಿಮ್ಮ ನಾಣ್ಯಕ್ಕೆ ಬೆಲೆ ಇದೆಯಾ ಇಲ್ವಾ ಅಂತ. ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮೋಸ ಮಾಡಬೇಡಿ, ಮೋಸ ಹೋಗಬೇಡಿ.